ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಅಜ್ಜಂಪುರ ಸೀತಾರಾಮ್ ಅವರು ಬರೆದಿರುವ ನಾನು ಕೊಂದ ಹುಡುಗಿ ಕಥೆಯನ್ನು ಕುರಿತು ಚರ್ಚೆ ಮಾಡೋಣ. ಅಜ್ಜಂಪುರ ಸೀತಾರಾಮ್ ಅವರು ಆನಂದ ಎಂಬ ಕಾವ್ಯನಾಮದಿಂದ ಗುರುತಿಸಿಕೊಂಡಿದ್ದಾರೆ. ಮಾಸ್ತಿಯವರ ಸಣ್ಣ ಕಥೆಗಳ ಪರಂಪರೆಯನ್ನು ಮುಂದುವರಿಸಿದ ಕಥೆಗಾರರಲ್ಲಿ ಅಜ್ಜಂಪುರ ಸೀತಾರಾಮ್ ಅವರು ಕೂಡ ಪ್ರಮುಖರಾಗಿ ನಾವು ಗುರುತಿಸ್ತೇವೆ. ಇಂತಹ ಅಜ್ಜಂಪುರ ಸೀತಾರಾಮ್ ಅವರು 1902ರಿಂದ 1963ರವರೆಗೂ ನಮ್ಮ ನಡುವೆ ಜೀವಿಸಿದಂತಹ ಪ್ರಮುಖ ಕಥೆಗಾರರು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಗ್ರಾಮದವರು. ತಂದೆ ಅನಂತಯ್ಯ, ತಾಯಿ ವೆಂಕಟಲಕ್ಷ್ಮಮ್ಮ ದಂಪತಿಗಳ ಮಗನಾಗಿ 22/8/1902ರಂದು ಆನವಟ್ಟಿ ಗ್ರಾಮದಲ್ಲಿ ಶ್ರೀಯುತರು ಜನಿಸ್ತಾರೆ. ಕಾವ್ಯನಾಮ ಆನಂದ ಎಂಬ ಹೆಸರಿನಿಂದಲೇ ಇವರು ಕನ್ನಡಿಗರಿಗೆ ಚಿರಪರಿಚಿತರು. ಇವರ ಪ್ರಮುಖ ಕೃತಿಗಳು ನಾವು ಗಮನಿಸಿದರೆ ಕೆಲವು ಕಥೆಗಳು: ಭವತಿ ಭಿಕ್ಷಾಂದೇಹಿ, ಮಾಟಗಾತಿ, ಬೇವು ಬೆಲ್ಲ, ಶಿಲ್ಪ ಸಂಕುಲ, ವೀರಯೋಧ, ಆನಂದ ಲಹರಿ, ಪಕ್ಷಿಗಾನ, ಪುರುಷಾಮೃಗ, ಸಿರಿದ್ವೀಪ, ಚಂದ್ರಗ್ರಹಣ ಮತ್ತು ಇತರ ಕಥೆಗಳು, ಸ್ವಪ್ನಜೀವಿ ಮತ್ತು ಇತರ ಕಥೆಗಳು, ದಹನಚಿತ್ರ, ಹೀಗೆ ನಾವು ಗುರುತಿಸಬಹುದು. ಆನಂದರ ಹೆಚ್ಚಿನ ಕಥೆಗಳು ಕೌಟುಂಬಿಕ ವಸ್ತುಗಳನ್ನು ಒಳಗೊಂಡಿರತಕ್ಕಂಥದ್ದು. ಮಧ್ಯಮ ವರ್ಗದ ದಂಪತಿಗಳ ಸರಸ ಸಲ್ಲಾಪ ಹಾಗೂ ಪ್ರಣಯ ಚೇಷ್ಟೆಗಳೇ ನಾವು ಹೆಚ್ಚಾಗಿ ಅವರ ಕಥೆಗಳಲ್ಲಿ ಕಾಣಬಹುದು. ಜೊತೆಗೆ ವಿವಾಹ ಪೂರ್ವ ಮತ್ತು ವಿವಾಹ ನಂತರದ ಪ್ರೇಮ ಮತ್ತು ಪ್ರಣಯದ ಸಂಗತಿಗಳು ಕೂಡ ಅವರ ಕಥೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಪ್ರಸ್ತುತ ನಾನು ಕೊಂದ ಹುಡುಗಿ ಕಥೆಯನ್ನು ಅವರ ಮಾಟಗಾತಿ ಕಥಾಸಂಕಲನದಿಂದ ಆಯ್ದುಕೊಂಡಿರತಕ್ಕಂಥದ್ದು. ನಾನು ಕೊಂದ ಹುಡುಗಿ ಆನಂದರ ಪ್ರಾತಿನಿಧಿಕ ಕಥೆಗಳಲ್ಲಿ ಅದು ಕೂಡ ಒಂದು. ದೇವದಾಸಿ ಪದ್ಧತಿಯು ಮುಗ್ಧ ಹುಡುಗಿಯ ದುರಂತಕ್ಕೆ ಯಾವ ರೀತಿ ಕಾರಣವಾಗುತ್ತೆ ಅನ್ನೋದೇ ಈ ಕಥೆಯ ವಸ್ತು. ವಿಭಿನ್ನ ಸಂಸ್ಕೃತಿಗಳಿಗೆ ಸೇರಿರ್ತಕ್ಕಂತಹ ನಿರೂಪಕ ಮತ್ತು ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ಚೆನ್ನಿ ಪರಸ್ಪರ ಒಬ್ಬರಿಗೆ ಒಬ್ಬರು ಮುಖಾಮುಖಿ ಆಗುವುದರ ಮೂಲಕ ಕಥೆಯೊಳಗಿನ ಸಾಮಾಜಿಕ ಸಮಸ್ಯೆ ಮಾನವೀಯ ಸ್ವರೂಪ ಪಡೆಯುವುದನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು. ನಿರೂಪಕನ ಸಂಪ್ರದಾಯ ನಿಷ್ಠವೂ ಸರಳೀಕೃತವೂ ಆದ ನೈತಿಕ ನಿಲುವಿನ ಉಪದೇಶ ಮುಗ್ಧಳಾದ ಚೆನ್ನಿಯ ನಂಬಿಕೆಯನ್ನು ಯಾವ ರೀತಿ ಅಳಿಸಿ ಹಾಕುತ್ತೆ ಅನ್ನೋದು ಕಥೆಯಲ್ಲಿ ಬಹಳ ಸೂಕ್ಷ್ಮವಾಗಿ ತೆರೆದಿಟ್ಟಿದ್ದಾರೆ. ತಾನು ಮಾಡ್ತಾ ಇರೋದು ಪಾಪದ ಕೆಲಸ ಎಂದು ತಿಳಿದು ಚೆನ್ನಿ ಕಥೆಯ ಕೊನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ನಿರೂಪಕನಲ್ಲಿ ಹೊಸ ತಿಳುವಳಿಕೆಗೆ ಕಾರಣವಾಗುತ್ತೆ. ಅರಿವು ಯಾವ ರೀತಿಯಲ್ಲಿ ವ್ಯಕ್ತಿಯಲ್ಲಿ ಬದಲಾವಣೆಗೆ ಕಾರಣವಾಗುವುದೋ ಅದೇ ಅರಿವು ಆತ್ಮಹತ್ಯೆಗೂ ಪ್ರಚೋದನೆಯನ್ನು ನೀಡತಕ್ಕಂಥದ್ದನ್ನು ನಾವು ಕಥೆಯಲ್ಲಿ ಕಾಣ್ತಾ ಹೋಗ್ತೇವೆ. ಕಥೆಯಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂತಹ ಗಮನಿಸ್ತಕ್ಕಂತಹ ಪಾತ್ರಗಳು, ಇಲ್ಲಿ ಕಥೆಗಾರ ನಿರೂಪಕನ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ನಿರೂಪಕರ ಹೆಂಡತಿ ಲಕ್ಷ್ಮಿ ಹಾಗೂ ನಾಗವಳ್ಳಿಯಲ್ಲಿ ಕತೆ ಆರಂಭವಾಗುತ್ತೆ. ನಾಗವಳ್ಳಿಯ ಪ್ರಮುಖ ವ್ಯಕ್ತಿ ಕರಿಯಪ್ಪ. ಕರಿಯಪ್ಪನ ಮಗಳು ಚೆನ್ನಿ ಅಥವಾ ಚೆನ್ನಮ್ಮ ಅಂತೇಳಿ ಕರಿತೀವಿ. ಬಸವಿ ಪದ್ಧತಿಗೆ ಒಳಗಾಗಿರುವ
ಹೆಣ್ಣುಮಗಳು, ಕರಿಯಪ್ಪನ ಮನೆಯ ಕೆಲಸದಾಳು ತಿಮ್ಮ ಎಂಬುವ ಪಾತ್ರ ಕಾಣಿಸಿಕೊಳ್ಳುತ್ತೆ. ಇದರ ಜೊತೆಯಲ್ಲಿ ನಾಗವಳ್ಳಿಯಲ್ಲಿ ಇರುವ ರಂಗಪ್ಪನ ಗುಡಿ, ಆ ರಂಗಪ್ಪನ ಗುಡಿ ಮರಡಿ ಬೆಟ್ಟದಲ್ಲಿರ್ತಕ್ಕಂತಹ ವಿವರಗಳು ಹಾಗೂ ಕರಿಯಪ್ಪನ ತೋಟ, ಅದರ ಚಿತ್ರಣ, ಇದೆಲ್ಲವೂ ಕೂಡ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗೆ ನೇರವಾಗಿ ಕತೆ ಯಾವ ರೀತಿಯಲ್ಲಿ ಆರಂಭ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ. 6-7 ವರ್ಷಗಳ ಹಿಂದಿನ ಮಾತು ಅಂತ ಕತೆ ಆರಂಭ ಆಗುತ್ತೆ. ಬೇಸಿಗೆಯ ರಜೆಯಲ್ಲಿ ನಿರೂಪಕರು ಕತೆ ಆರಂಭ ಮಾಡ್ತಾ ಇದ್ದಾರೆ. ಬೇಸಿಗೆಯ ರಜೆಯಲ್ಲಿ ನಮ್ಮ ಸೀಮೆ ಅಂದರೆ ಮೈಸೂರು ಭಾಗದಲ್ಲಿ ಶಿಲ್ಪ ಚಿತ್ರಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಬೇಕು ಅಂತಕ್ಕಂತಹ ಹುಚ್ಚಿನ ಕಾರಣಕ್ಕಾಗಿ ಸೋಮನಾಥಪುರ, ಹಳೆಬೀಡು, ಬೇಲೂರು ಮುಂತಾದ ಭಾಗಗಳಿಗೆ ನಿರೂಪಕರು ತೆರಳುತ್ತಾರೆ. ಹೀಗೆ ತೆರಳಿದಾಗ ಅಂದು ಆ ಪ್ರಯಾಣದ ಮಧ್ಯೆ ಒಂದು ಹಳ್ಳಿಯಲ್ಲಿ 2-3 ದಿನಗಳ ಕಾಲ ಉಳಿದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಹಳ್ಳಿ ಯಾವುದು ಅಂತಂದರೆ ನಾಗವಳ್ಳಿ. ಆ ಹಳ್ಳಿಗೆ ಬರುವಷ್ಟೊತ್ತಿಗೆ ಆ ಬೇಸಿಗೆ ರಜೆಯಲ್ಲಿ ಮುಕ್ಕಾಲು ಭಾಗ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಅಲ್ಲಿಗೆ ಬಂದಿದ್ದರು. ಚಿತ್ರಪಟಗಳನ್ನು ತೆಗೆದುಕೊಂಡು ಕ್ಯಾಮರಾದಲ್ಲಿ ಸೆರೆ ಹಿಡಿದು ತೆಗೆದುಕೊಂಡು ಬಂದಿದ್ದರು. ಸುಮಾರು ಅಷ್ಟೊತ್ತಿಗೆ 100-150 ಚಿತ್ರಗಳನ್ನು ನಿರೂಪಕರು ಸಂಗ್ರಹಿಸಿಟ್ಕೊಂಡಿದ್ದರು. ನಾಗವಳ್ಳಿಯಲ್ಲಿ ಗಣ್ಯ ವ್ಯಕ್ತಿ ಯಾರಪ್ಪ ಅಂತಂದರೆ ಕರಿಯಪ್ಪ. ಆ ಹಳ್ಳಿಗೆಲ್ಲ ಯಜಮಾನರ ಹಾಗೆ ಅವರು ಇದ್ದರು. ನಿರೂಪಕರು ಉಳ್ಕೊಂಡಿದ್ದು ಅದೇ ಕರಿಯಪ್ಪನವರ ಮನೆಯಲ್ಲಿ. ಹಾಗಾಗಿ ಕತೆ ನಾಗವಳ್ಳಿಯ ಕರಿಯಪ್ಪನವರ ಮನೆಯಲ್ಲಿ ನಿರೂಪಕರು ಉಳಿದುಕೊಳ್ಳುವ ಸಂದರ್ಭದಿಂದ ಕತೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಆ ದಿನ ರಾತ್ರಿ ನಾನು ಹಳ್ಳಿಗೆ ಬಂದಾಗ 9 ಗಂಟೆ ಸಮಯ ಆಗಿತ್ತು. ಒಂದು ಗಾಡಿಯಲ್ಲಿ ನನ್ನ ಕೆಲವು ವಸ್ತುಗಳನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿಯ ಸಹಾಯದಿಂದ ನಾನು ಬರ್ತಾ ಇರಬೇಕಾದ್ರೆ 9 ಗಂಟೆ ಸಮಯ ಆಯಿತು. ಹಾಗಾಗಿ ನಾನು ಎಲ್ಲಾದರೂ ಒಂದು ಕಡೆ ಉಳಿದುಕೊಳ್ಬೇಕಾಗಿತ್ತು. ಹಾಗಾಗಿ ನಾಗವಳ್ಳಿಗೆ ನಾನು ಬರುವಷ್ಟೊತ್ತಿಗೆ 9 ಗಂಟೆ ಆಗಿರೋದ್ರಿಂದ ಆ ಗಾಡಿಯವನ ಸಹಾಯದಿಂದ ನಾನು ಕರಿಯಪ್ಪನ ಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯಾಯಿತು. ಆಗ ನನಗೆ ಆ ಮನೆಯಲ್ಲಿ ಕೆಲಸದಾಳು ತಿಮ್ಮನ ಸಹಾಯದಿಂದ ನಾನು ನನ್ನ ವಸ್ತುಗಳನ್ನು ಅವರ ಮನೆಯ ರೂಮಿನ ಒಳಗೆ ಇಟ್ಟು ಆ ದಿನ ನಾನು ಬಿಸಿ ನೀರಿನಲ್ಲಿ ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಅವರು ಕೊಟ್ಟಂತಹ ಆಹಾರವನ್ನು ಸೇವಿಸಿ ಅಂದಿನ ದಿನ ನಾನು ವಿಶ್ರಾಂತಿಯನ್ನು ತೆಗೆದುಕೊಂಡೆ ಅಂತ ಹೇಳ್ತಾರೆ. ಕರಿಯಪ್ಪ ನಿಷ್ಕಪಟವಾಗಿರ್ತಕ್ಕಂತಹ ವಿನಯತೆಯನ್ನು ಲೇಖಕರಲ್ಲಿ ಗುರುತಿಸ್ತಾರೆ. ಇಡೀ ಮನೆಯಲ್ಲಿ ಬಹಳಷ್ಟು ಜನರಿದ್ದಾರೆ. ಆಳು ಕಾಳುಗಳು, ದನಕರುಗಳು ಯಾವುದಕ್ಕೂ ಕೂಡ ಅವರಿಗೆ ಕೊರತೆ ಇರಲಿಲ್ಲ. ಕರಿಯಪ್ಪನಿಗೆ ಸುಮಾರು 400 ರೂಪಾಯಿ ಕಂದಾಯ ಕಟ್ಟತಕ್ಕಂತಹ ವ್ಯಕ್ತಿ. ನನಗೆ ತಿರುಗ ದಿನ ಬೆಳಿಗ್ಗೆ ಎಚ್ಚರವಾದಾಗ ಸುಮಾರು 6:30-7 ಗಂಟೆ ಇರಬಹುದು ಅಂಥೇಳಿ ಮತ್ತೆ ಕಥೆಯನ್ನು ಆರಂಭಿಸ್ತಾರೆ. ಆಗ ನಾನು ಎದ್ದು ಮೈಯನ್ನು ತೊಳೆದುಕೊಂಡು ಶುಚಿಯಾಗಿ ಕರಿಯಪ್ಪನವರೇ ಸ್ವತಃ ಅವರೇ ಹಾಲನ್ನು ತಂದು ಕೊಡ್ತಾರೆ. ನಾನು ಹಾಲಿನ ಬಟ್ಟಲನ್ನು ತೆಗೆದುಕೊಂಡು ಹಾಲನ್ನು ಕುಡಿದು ನಾನು ತಂದಿರತಕ್ಕಂತಹ ಹಾಗೂ ನನ್ನ ಬಗೆಗಿನ ವಿವರಗಳನ್ನು ಅವರಿಗೆ ಹೇಳಿ ನಾನು ಸಂಗ್ರಹಿಸಿರುವ ಚಿತ್ರಗಳನ್ನು ಒಂದೊಂದಾಗಿ ಅವರಿಗೆ ನಾನು ತೋರಿಸ್ದೆ. ಅವರು ಆ ಚಿತ್ರಗಳನ್ನು ನೋಡಿ ಆಶ್ಚರ್ಯಪಟ್ಟರು, ಸಂತೋಷವನ್ನು ಪಟ್ಟು ಅಷ್ಟೇ ಅಲ್ಲ, ಕರಿಯಪ್ಪನವರು ನಮ್ಮ ಊರಲ್ಲೂ ಕೂಡ ರಂಗಪ್ಪನ ಗುಡಿ ಅಂತ ಒಂದು ಗುಡಿ ಇದೆ,
ಇದು ಇಲ್ಲಿಂದ ಮರಡಿ ಬೆಟ್ಟ ಅಂತಕ್ಕಂಥ ಆ ಬೆಟ್ಟದ ಅಡಿಯಲ್ಲಿ ಬರುತ್ತೆ. ನಿಮಗೇನಾದರೂ ಆ ಗುಡಿಯ ಚಿತ್ರಗಳನ್ನು ತೆಗೆಯೋದಾದರೆ ನಮ್ಮ ಆಳನ್ನು ಕಳಿಸಿ ನಿಮಗೆ ಆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತಂದಾಗ ಲೇಖಕರು ಇಲ್ಲ ನನಗೆ ಬೇಲೂರಲ್ಲಿ ತೆಗೆದಿರ್ತಕ್ಕಂತಹ ಚಿತ್ರಗಳನ್ನು, ಆ ಚಿತ್ರಗಳಿಗೆ ಕೆಲವು ಟಿಪ್ಪಣಿಗಳನ್ನು ನಾನು ಬರಿಬೇಕಾಗಿದೆ. ಅಷ್ಟೇ ಅಲ್ಲದೆ ನನ್ನ ಹೆಂಡತಿ ಲಕ್ಷ್ಮಿಗೂ ಕೂಡ ಕಾಗದ ಬರೀತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಇವತ್ತು ನನಗೆ ಆ ಬೆಟ್ಟಕ್ಕೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಈ ದಿನ ನಾನು ಈ ಕೆಲಸಗಳನ್ನು ಮಾಡ್ಕೊಳ್ತೇನೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ. ನಾಳೆ ದಿನ ಬೇಕಾದರೆ ನಾನು ಆ ರಂಗಪ್ಪನ ಗುಡಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಕರಿಯಪ್ಪನವರು ಹಾಗೇ ಆಗಲಿ ಅಂತೇಳಿ ಅವರು ಹಾಲಿನ ಬಟಲನ್ನು ತೆಗೆದುಕೊಂಡು ಹೊರಡ್ತಾರೆ. ಹೀಗೆ ಅವತ್ತಿನ ದಿನ 12 ಗಂಟೆಯವರೆಗೂ ಕೂಡ ಅವರು ತಮ್ಮ ಚಿತ್ರಗಳಿಗೆ ಟಿಪ್ಪಣಿಯನ್ನು ಬರೆಯೋದರಲ್ಲೇ ಕಾಲವನ್ನು ಕಳೀತಾರೆ. ಊಟವಾದ ನಂತರದಲ್ಲಿ ಅವರ ಹೆಂಡತಿ ಲಕ್ಷ್ಮಿಗೆ ಕಾಗದ ಬರೆಯೋದಕ್ಕೆ ಕುಳಿತುಕೊಳ್ತಾರೆ. ಅವರು ಆ ಹಳ್ಳಿಗೆ ಬಂದಿದ್ದು, ಚಿತ್ರಪಟಗಳನ್ನು ಸಂಗ್ರಹಿಸಿದ್ದು, ಎಲ್ಲ ವಿವರಗಳನ್ನು, ಅವರು ನೋಡಿದ ದೇವಸ್ಥಾನಗಳು, ಊರಿನ ವರ್ಣನೆಗಳು ಎಲ್ಲವನ್ನು ಕೂಡ ಹೆಂಡತಿಗೆ ಹೇಳ್ತಕ್ಕಂತಹ ಕಯಾಲಿ ಇರೋದರಿಂದ ಅವರು ಆ ಪತ್ರದಲ್ಲಿ ಎಲ್ಲವನ್ನು ದಾಖಲಿಸ್ತಾರೆ. ಎಲ್ಲವನ್ನು ದಾಖಲಿಸಿ ಆ ಪತ್ರವನ್ನು ಪೋಸ್ಟ್ ಬಾಕ್ಸಿಗೆ ಅಥವಾ ಟಪಾಲು ಪಟ್ಟಿ ಅಂತ ಕರಿತೀವಿ, ಆ ಪೋಸ್ಟ್ ಬಾಕ್ಸ್ಗೆ ಹಾಕೋದಕ್ಕೆ ಅವರು ಹೊರಗಡೆ ಬಂದು ಮನೆಯಲ್ಲಿ ಗಮನಿಸ್ತಾರೆ. ಯಾವ ಹಾಳು ಕೂಡ ಕಾಣಿಸಲ್ಲ. ಆಗ ಅಲ್ಲಿ ಒಬ್ಬ ಹೆಣ್ಣುಮಗಳು ಒಂದು ಕಂಬಕ್ಕೆ ಹೊರಗೆ ಕೂತಿರುವ ದೃಶ್ಯವನ್ನು ನೋಡ್ತಾರೆ. ಆಗ ಆ ಹೆಣ್ಣುಮಗಳನ್ನು ಕೇಳ್ತಾರೆ, ಏನಮ್ಮ, ನಾನು ಕಾಗದವನ್ನು ಟಪಾಲಿಗೆ ಕಳಿಸ್ಬೇಕಾಗಿತ್ತು, ಆ ಟಪಾಲಿಯಲ್ಲಿ ಎಲ್ಲಿ ಬರುತ್ತೆ ಹೇಳ್ತೀಯ, ನಾನು ನೋಡಿಲ್ಲ ಅಂತಂದಾಗ ಆಕೆ ನಗುಮುಖದಲ್ಲಿ 2 ಹೆಜ್ಜೆಯನ್ನು ಇಟ್ಕೊಂಡು, ಅದ್ಯಾಕೆ ಬುದ್ಧಿ, ಓಟೋನ್ ತೊಂದರೆ ತಮಗೆ, ಆ ಕಾಗದನ ಇಲ್ಲಿ ಕೊಡಿ, ನಾನು ನೋಡಿಯಾ, ನಾನು ಹೋಗಿ ಹಾಕ್ತೀವ್ನಿ ಅಂಥೇಳಿ ಅವಳೇ ಬಂದು ಆ ಕಾಗದವನ್ನು ಇಸ್ಕೊಂಡು, ನಾನು ಹಾಕ್ತೇನೆ ಪೋಸ್ಟ್ ಬಾಕ್ಸಿಗೆ ಕೊಡಿ ಅಂತ ಇಸ್ಕೊಳ್ತಾಳೆ. ಇಸ್ಕೊಂಡು ಹೊರಡುವಾಗ ನಿರೂಪಕ, ಏನಮ್ಮ ನಿನ್ನ ಹೆಸರು ಅಂತ ಕೇಳಿದಾಗ, ಚೆನ್ನಿಸ್ವಾಮಿ ಅಂತೇಳಿ ಸ್ವಲ್ಪ ನಾಚಿಕೆಯ ಧ್ವನಿಯಲ್ಲಿ ತನ್ನ ಹೆಸರನ್ನು ಹೇಳ್ತಾಳೆ. ಅವಳ ಮುಖದಲ್ಲಿನ ಆ ವಿನಯ ಭಾವ, ಕಣ್ಣುಗಳಲ್ಲಿ ಆಕೆಯ ತಿಳಿ ಹೃದಯದ ನಿರ್ಮಲ ಛಾಯೆ, ಮಾತುಗಳಲ್ಲಿ ಹಳ್ಳಿಗಾಡಿನ ಒಂದು ವಿಧವಾದ ಲಾಲಿತ್ಯ, ಇವೆಲ್ಲವನ್ನು ನಿರೂಪಕ ಗಮನಿಸ್ತಾರೆ. ಆ ದಿನ ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ನಿದ್ದೆಯನ್ನು ಮಾಡಿ ಸುಮಾರು 4 ಗಂಟೆಯ ಸಮಯದಲ್ಲಿ ಎಚ್ಚರವಾಗಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಪುನಃ ಅದೇ ಹುಡುಗಿಯನ್ನು ಅದೇ ಜಾಗದಲ್ಲಿ ಕಂಬಕ್ಕೆ ಹೊರಗಿರ್ತಕ್ಕಂಥ ಸ್ಥಿತಿಯಲ್ಲೇ ಅವರು ನೋಡ್ತಾರೆ. ಆಗ ಅವಳು ಕೂಡ ಇವರನ್ನು ನೋಡಿ ಎದ್ದು ನಿಂತ್ಕೊಳ್ತಾಳೆ. ಆಗ ಅವಳಿಗೆ ಕೇಳ್ತಾರೆ, ನನಗೆ ನೀರು ಬೇಕಾಗಿತ್ತು. ಹಾಗಾಗಿ ಅವಳು ಕೂಡ ಆಗ್ಬೋದು ಅಂತೇಳಿ ಹೋಗಿ ಮುಖ ತೊಳೆಯೋದಕ್ಕೆ ನೀರು ತಂದು ಕೊಡ್ತಾಳೆ. ಹಾಗೆ ಅವಳ ಮುಗುಳ್ನಗೆ ಅವರಲ್ಲಿ ಅವಳ ಬಗ್ಗೆ ಕುತೂಹಲವನ್ನು ಉಂಟು ಮಾಡುತ್ತೆ. ಮುಗ್ಧವಾಗಿರ್ತಕ್ಕಂತಹ ಮುಖ, ತಿಳುನಗೆಯಿಂದ ಕೂಡಿರ್ತಕ್ಕಂತಹ ಆಕರ್ಷಕವಾದ ಮಂದಹಾಸ ಅವಳಲ್ಲಿ ಗಮನಿಸ್ತಾರೆ. ಹೀಗೆ ಅವರು ಆ ದಿನ ಚೆನ್ನಮ್ಮ ನೀರು ತಂದು ಕೊಡ್ತಾಳೆ. ಕೈಕಾಲು ಮುಖವನ್ನು ತೊಳೆದುಕೊಂಡು ಕೊಠಡಿಗೆ ಹೋಗುವುದರ ಒಳಗೆ ಚೆನ್ನಮ್ಮ ಸ್ವಲ್ಪ ತಿಂಡಿಯನ್ನು, ಒಂದಿಷ್ಟು ಹಾಲನ್ನು ತಂದು ಕೊಡ್ತಾಳೆ. ಅದೆಲ್ಲವನ್ನು ಸೇವಿಸಿ ಕ್ಯಾಮರಾವನ್ನು ಅವರು ತಗೊಂಡು ಮತ್ತು ಕೊಳಲನ್ನು ತೆಗೆದುಕೊಂಡು ಕೊಠಡಿಯನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಕೊಠಡಿಯನ್ನು ಬಿಟ್ಟು ಹೊರಗಡೆ ಬಂದಾಗ ಚೆನ್ನಮ್ಮನನ್ನು ಕೇಳ್ತಾರೆ, ನಾನು ಮನೆ ಬಿಟ್ಟು ಹೊರಗಡೆ ಬಂದಾಗ ಎಲ್ಲಿಗೆ ಹೋಗ್ಬೇಕು ಇವಾಗ ಈ ಸಮಯದಲ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲೇ ಮನೆಯಲ್ಲಿ ನಿಂತಿರ್ತಕ್ಕಂತಹ ಚೆನ್ನಮ್ಮ ಕಾಣಿಸ್ಕೊಳ್ತಾಳೆ. ಚೆನ್ನಮ್ಮನನ್ನು
ನಿರೂಪಕರು ಕೇಳ್ತಾರೆ, ಈಗಾಗಲೇ ಕರಿಯಪ್ಪ ಮನೆಯ ಹಿಂದ್ಗಡೆ ತೋಟ ಇದೆ ಎಂಬ ವಿಚಾರವನ್ನು ಹೇಳಿದ್ದ. ಅದನ್ನು ನೆನಪು ಮಾಡಿಕೊಂಡು ಚೆನ್ನಮ್ಮನನ್ನು ಕೇಳ್ತಾರೆ, ಏನಮ್ಮ ನಿಮ್ಮ ತೋಟ ಇದೆಯಂತಲ್ಲ, ಅದನ್ನು ನೋಡೋಣ ಅಂತ ಇದ್ದೀನಿ, ದಾರಿ ಯಾವುದು ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಆಗಲಿ ನನ್ನೊಡೆಯ ಅಂತೇಳಿ ಅವಳು ತನ್ನ ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ಒಂದು ಕಾಲು ದಾರಿಯನ್ನು ತೋರಿಸಿ, ಈ ಹಾದಿಯಲ್ಲಿ ಹೋದರೆ ನಮ್ಮ ತೋಟಕ್ಕೆ ಹೋಗ್ಬೋದು ಅಂಥೇಳಿ ಹೇಳಿ ಕಳಿಸ್ತಾಳೆ. ಸುಮಾರು ಒಂದು 20-30 ಹೆಜ್ಜೆಗಳನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾಗೆ ಅಲ್ಲಿ ಅವರ ಬಟ್ಟೆ ತೋಟದ ಬೇಲಿಗೆ ಸಿಕ್ಕಾಕೊಳ್ಳುತ್ತೆ. ಅದನ್ನು ಬಿಡಿಸ್ಕೊಳ್ಬೇಕಾದ್ರೆ ತಿರುಗಿ ನೋಡಿದ್ರೆ ಹಿಂದೆ ಚೆನ್ನಮ್ಮ ಹಾಗೆ ಅಲ್ಲೇ ನಿಂತಿರ್ತಕ್ಕಂಥದ್ದು ಅವರಿಗೆ ಕಂಡು ಬರುತ್ತೆ. ಹಾಗಾಗಿ ನಾನು ಏನಾದರೂ ದಾರಿ ತಪ್ಪಬಹುದೇ ತೋಟಕ್ಕೆ ಹೋಗೋ ದಾರಿಯಲ್ಲಿ, ಹಾಗಾಗಿ ಅವಳು ನಿಂತಿರಬಹುದೇ ಅಲ್ಲಿ ಅಂತೇಳಿ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಸುಮಾರು 100 ಗಜ ಹೋಗುವುದರೊಳಗೆ ಅವರಿಗೆ ಅವರ ತೋಟ ಸಿಗುತ್ತೆ. ತುಂಬ ಸೊಗಸಾಗಿರ್ತಕ್ಕಂಥ ತೋಟ, ಅಡಿಕೆ, ತೆಂಗು, ಹಲವಾರು ಹಣ್ಣು ಹಂಪಲು ಗಿಡಗಳು ಅಲ್ಲಿ ಬೆಳೆದಿದ್ವು. ಸ್ವಾಭಾವಿಕವಾಗಿ ರಮ್ಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತೋಟ ಅದಾಗಿತ್ತು. ಸಾಯಂಕಾಲದ ಸಂದರ್ಭ, ಸೂರ್ಯನ ಬಂಗಾರದ ಕಾಂತಿಯಲ್ಲಿ ಇನ್ನಷ್ಟು ಚಂದವಾಗಿ ತೋಟ ಕಾಣಿಸ್ತಾ ಇತ್ತು. ತೋಟದ ಒಳಗೆ ಹೋದ ಕೂಡಲೇ ಅಲ್ಲಿ ಒಂದು ವಿಶಾಲವಾದ ಬಾವಿ, ನೀರನ್ನು ಸೇದುವ ಮೆಟ್ಟಿಲುಗಳು ಇರತಕ್ಕಂತಹ, ಸುತ್ತಲೂ ಬಾವಿಯ ಸುತ್ತ 2 ಅಡಿ ಎತ್ತರದ ಒಂದು ಕಲ್ಲಿನ ಗೋಡೆಯನ್ನು ಕಟ್ಟಿರತಕ್ಕಂತಹ ಆ ಬಾವಿಯ ಆ ಗೋಡೆಗೆ ಕುಳಿತುಕೊಂಡು ಆ ತೋಟದ ಸೊಬಗನ್ನು ನಿರೂಪಕರು ಗಮನಿಸ್ತಾ ಇರ್ತಾರೆ. ಹಾಗೆ ಇಡೀ ತೋಟವನ್ನು ಗಮನಿಸ್ತಾ ಗಮನಿಸ್ತಾ ಮೈ ಮರೆತು ಅವರು ಕೊಳಲನ್ನು ಊದ್ತಾ ಮೈ ಮರೆತು ತಮಗೆ ನೆನಪಿನಲ್ಲಿರುವ ಕೆಲವು ಹಾಡುಗಳನ್ನು ಆಡ್ತಾ ತೊದಲ್ತಾ ಇಡೀ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾರೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಅವರು ಹೊರಗೆ ಕೂತಿರುವ ಬಾವಿಯ ಹಿಂಭಾಗದಲ್ಲಿ ಕೊಡವನ್ನು ತೆಗೆದುಕೊಂಡು ಇಳಿದು ಹೋಗಿ ನೀರು ತಂದಂತಹ ಚೆನ್ನಿಯ ಬಗ್ಗೆ ಗಮನವನ್ನು ಅವರು ಹರಿಸಲೇ ಇಲ್ಲ. ಆ ನಂತರದಲ್ಲಿ ಅವಳ ಬಳೆಯ ಸದ್ದನ್ನು ಕೇಳಿ, ಅಯ್ಯೋ ನಾನು ಏನೇನೋ ಗುಣಗ್ಬಿಟ್ಟೆ, ಆ ಹೆಣ್ಮಗಳು ಕೇಳಿಸ್ಕೊಂಡು ಏನನ್ಕೊಂಡ್ಲೋ ಏನೋ ನನ್ನ ಬಗ್ಗೆ ಅಂಥೇಳಿ ಅವರು ಕೂಡ ನಾಚಿಕೊಳ್ತಾ ಅವಳ ಕಡೆಗೆ ತಿರುಗ್ತಾರೆ. ಹಾಗೆ ಅವಳು ಮೇಲಕ್ಕೆ ಬಂದಾಗ ನೀರನ್ನು ತೆಗೆದುಕೊಂಡು ಕ್ಯಾಮರಾವನ್ನು ಕೊಳಲನ್ನು ಸರಿಪಡಿಸ್ತಾ ಅವಳನ್ನು ಗಮನಿಸ್ತಾ ಇಲ್ಲ ಅನ್ನೋ ಹಾಗೆ ಅವರು ಕೂಡ ಕುಳಿತುಕೊಳ್ತಾರೆ. ಹೀಗೆ ಕೊಡದಲ್ಲಿ ನೀರು ತುಂಬಿಕೊಂಡು ಅವಳು ಕೂಡ ಮೆಟ್ಟಿಲನ್ನು ಹತ್ಕೊಂಡು ಮೇಲಕ್ಕೆ ಬರ್ತಾಳೆ. ಮೇಲಕ್ಕೆ ಬಂದಾದಮೇಲೆ 2 ಹಿತ್ತಾಳೆ ಕೊಡಗಳಲ್ಲಿ ನೀರು ತುಂಬಿ ತಂದಿಟ್ಟಿರ್ತಾಳೆ. ಒಂದು ಕೊಡವನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ತಾಳೆ, ಇನ್ನೊಂದು ಕೊಡವನ್ನು ನಿರೂಪಕರ ಸಹಾಯದಿಂದ ಅವಳು ತನ್ನ ಸೊಂಟದ ಮೇಲೆ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಕೇಳ್ತಾಳೆ. ಹೀಗೆ ಅವರ ಸಹಾಯವನ್ನು ಪಡ್ಕೊಂಡು ಸೊಂಟದ ಮೇಲೆ ಕೊಡವನ್ನು ಇಟ್ಕೊಂಡು ಹೋಗುವಾಗ ಲೇಖಕರಿಗೆ ಅವಳ ಮುಗ್ಧವಾದ ಸೌಂದರ್ಯ, ಅವಳ ಮಂದಹಾಸ, ಅವಳ ನಗುವನ್ನು ಕಂಡು ಅವಳ ಒಂದು ಚಿತ್ರಪಟವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯಬೇಕು ಅಂತ ಮನಸ್ಸಾಗಿ ಅವಳನ್ನು ಚೆನ್ನಮ್ಮಳನ್ನು ನಿಲ್ಲಿಸಿ ಒಂದು ಫೋಟೋವನ್ನು ತೆಗೆದುಕೊಳ್ಳುತ್ತಾರೆ. ಆ ನಂತರದಲ್ಲಿ ಏನು ಸ್ವಾಮಿ ನೀವು ಮಾಡಿದ್ದು ಅಂತ ಕೇಳಿದಾಗ, ನಿನ್ನ ಚಿತ್ರಪಟವನ್ನು ತೆಗೆದುಕೊಂಡಿದ್ದೇನೆ, ನಿನಗೆ ನಾಳೆ ನಿನ್ನ ಚಿತ್ರಪಟವನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ. ಹಾಗೆ ಆ ರಾತ್ರಿ ಅವರು ಮನೆಗೆ ಹೋಗಿ ಊಟವಾದ ಮೇಲೆ ಕೊಠಡಿಗೆ ಹೋಗಿ ಹಾಸಿಗೆ ಮೇಲೆ ಮಲ್ಕೊಳ್ಳುತ್ತಾರೆ. ಇವತ್ತು ನಡೆದಿರತಕ್ಕಂಥ ಎಲ್ಲ ಘಟನೆಗಳನ್ನು ಕಾಗದದ ಮೂಲಕ ತಮ್ಮ ಹೆಂಡತಿ ಲಕ್ಷ್ಮಿಗೆ ಹೇಳಬೇಕು ಅಂಥೇಳಿ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಹಿಂದಿನ ರಾತ್ರಿ ಬಹಳ ಹೊತ್ತು ಲೇಟಾಗಿರೋದ್ರಿಂದ ಲೇಟಾಗಿ ಎದ್ದಿರ್ತಾರೆ. ಹಾಗಾಗಿಯೇ ಇವತ್ತು
ಆದಷ್ಟು ಬೇಗ ಮಲಗಿ. ಬೆಳಗ್ಗೆ ಬಹಳ ಬೇಗ ಎದ್ದಿದ್ರು. 8 ಗಂಟೆಯಾಗಿತ್ತು. ಬೇಗ ಅವರು ಮುಖವನ್ನು ತೊಳೆದುಕೊಂಡು ತಿಂಡಿ ತೀರ್ಥವನ್ನು ಮುಗಿಸ್ಕೊಂಡು ಕರಿಯಪ್ಪ ಹೇಳಿದ ಹಾಗೆ ಮರಡಿ ಬೆಟ್ಟಕ್ಕೆ ಹೊರಡೋದಕ್ಕೆ ಸಿದ್ಧ ಆಗ್ತಾರೆ. ಕರಿಯಪ್ಪ ಯಜಮಾನರು ಒಬ್ಬ ಆಳನ್ನು ಗೊತ್ತು ಮಾಡಿ ಅವರಿಗೆ ಸಹಾಯಕ್ಕೆ ಕಳಿಸ್ತಾರೆ. ಹೀಗೆ ಹೋದಂತಹ ನಿರೂಪಕರು ಕಾಲು ಹಾದಿಯಲ್ಲಿ ಹೋಗಿ ಆ ಹಸಿರಿನಲ್ಲಿ ದನಕರುಗಳು ಮೇಯ್ತಿರ್ತಕ್ಕಂಥ ದೃಶ್ಯ, ಅಲ್ಲಲ್ಲಿ ರೈತರು ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೃಶ್ಯ, ಹಾಗೆ ದೂರದಲ್ಲಿ ಗೊಲ್ಲರ ಹುಡುಗನೊಬ್ಬ ಲಾವಣಿ ಹೇಳ್ತಾ ಇರತಕ್ಕಂಥದ್ದು, ಹೀಗೆ ಎಲ್ಲವನ್ನ ಗಮನಿಸ್ತಾ ಅವುಗಳ ಚಿತ್ರವನ್ನು ತೆಗೆದುಕೊಳ್ತಾ ಅದೇ ದಿನ ಹಿಂದಿನ ದಿನ ಚೆನ್ನಮ್ಮನ ಬಗ್ಗೆ ಅವರಿಗೆ ಕುತೂಹಲ ಉಂಟಾಗಿರುತ್ತೆ. ಆ ಎಳೆಯ ನಗು ಅವರ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ಆ ಹೆಣ್ಣುಮಗಳ ಬಗ್ಗೆ ತಿಳ್ಕೋಬೇಕು ಎಂಬ ಆಸೆಯಾಗಿ ತಮ್ಮ ಜೊತೆಗೆ ಬಂದಿರುವ ಆ ಹಾಳಿನ ಹತ್ರ ನಿಮ್ಮ ಯಜಮಾನರ ಮನೆಯಲ್ಲಿರ್ತಕ್ಕಂತಹ ಆ ಹೆಣ್ಣು ಮಗಳು ಯಾರು ಅಂತ ಕುತೂಹಲದಿಂದ ಕೇಳ್ತಾರೆ. ಆದರೆ ಆಳು ಯಾಕೆ ಕೇಳಿದ್ರು ಎನ್ನುವ ಕುತೂಹಲದಿಂದ, ಯಾವ ಹೆಣ್ಮಗಳು ಬುದ್ಧಿ ನೀವು ಕೇಳ್ತಾ ಇರೋದು ಅಂತ ಹೇಳಿದಾಗ, ಅದೇ ಈ ಮನೆಯಲ್ಲಿದ್ದಾಳಲ್ಲ ಆ ಹೆಣ್ಣುಮಗಳು ಯಾರು ಅಂತ ಕೇಳ್ತಾರೆ. ಓ, ಅವರ ನಮ್ಮ ಕರಿಯಪ್ಪನವ್ರ ಮಗಳು ಚೆನ್ನಿ ಅಂತ, ಚೆನ್ನಮ್ಮ ಅಂತ. ಯಾಕೆ ನೀವು ಕೇಳಿದ್ದು ಅಂತ ಕೇಳಿದಾಗ, ಅವನು ಕೇಳುವ ಆ ಸಂದರ್ಭದಲ್ಲಿ ಇವರಿಗೆ ಮುಜುಗರವಾಗಿ ಅಲ್ಲಿಗೆ ಮಾತನ್ನು ನಿಲ್ಲಿಸಿ ಸುಮ್ಮನೆ ಕೇಳಿದೆ ಅಂತೇಳಿ ಅವ್ರೇನು ಮಾಡ್ತಾರೆ, ಅದೇ ಹೊರಟು ಬರ್ತಾರೆ. ಇವರೊಳಗೆ ಅನೇಕ ಪ್ರಶ್ನೆಗಳು. ಅವಳಿಗೆ ಮದುವೆ ಆಗಿದೆಯಾ, ಏನೇನೋ ಕೇಳಬೇಕಂತ ಇತ್ತು. ಆದರೆ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ ಅನ್ನೋ ಕಾರಣಕ್ಕಾಗಿ ನೇರವಾಗಿ ಮನೆಗೆ ಬಂದವರೇ ಸ್ನಾನ ಮಾಡಿ ಊಟವನ್ನು ಮುಗಿಸ್ಕೊಂಡು ಹಿಂದಿನ ಸಾಯಂಕಾಲ ತೆಗೆದಿರ್ತಕ್ಕಂಥ ಚೆನ್ನಮ್ಮನ ಫೋಟೋಗಳನ್ನು ಒಂದು 3-4 ಹಾಕ್ಸಿ, ಅಂದರೆ ಪ್ರಿಂಟ್ ಹಾಕ್ಸಿ ಚಿತ್ರವನ್ನು ತಂದು ಕೊಡ್ತಾರೆ. ಮನೆಯವರೆಲ್ಲ ನೋಡಿ ಚೆನ್ನಮ್ಮನ ಫೋಟೋವನ್ನು ಖುಷಿ ಪಡ್ತಾರೆ. ಅವತ್ತು ಮಧ್ಯಾಹ್ನ ಆಗ್ತಾ ಬಂದಿರುತ್ತೆ. ಊಟಕ್ಕೆ ಒತ್ತಾಗಿರೋದ್ರಿಂದ ಅವರು ಸಂಜೆ ಬಹಳ ಬೇಗನೆ ಊಟವನ್ನು ಮಾಡಿ ಮನೆಯವರಿಗೆ ತಿಳಿಸಿ ಅವರು ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ನಿದ್ದೆ ಬರ್ತಾ ಇಲ್ಲ. ದೀಪವನ್ನು ಹಚ್ಚಿ ಹಾಸಿಗೆಯ ಮೇಲೆ ಮಲಕ್ಕೊಂಡು ಯಾವುದೋ ಒಂದು ಕಾದಂಬರಿಯನ್ನು ಓದ್ತಾ ಕೂತಿರ್ತಾರೆ. ಸುಮಾರು 10 ನಿಮಿಷ ಓದಿರಬಹುದು. ಆಗ ಕೊಠಡಿಯ ಬಾಗಿಲಿನಲ್ಲಿ ಸದ್ದಾದ ಅನುಭವ ಆಗುತ್ತೆ. ಗಾಳಿ ದಬ್ಬಿರಬಹುದೇನೋ ಅಂಥೇಳಿ ಮತ್ತೆ ಪುಸ್ತಕವನ್ನು ಓದ್ತಾ ಇದ್ದಾಗ ಮತ್ತೆ ಮೆಲ್ಲಗೆ ಬಾಗಿಲು ತಟ್ಟುವ ಶಬ್ದ ಕೇಳುತ್ತೆ. ಇದ್ದಕ್ಕಿದ್ದಾಗೆ ಈ ಸರಿ ಹೊತ್ತಿನಲ್ಲಿ ಯಾರು ಬಂದಿರಬಹುದು ಅಂಥೇಳಿ ಅವರು ಯಾರು ಅಂತ ಕೇಳಿದಾಗ, ನಾನು ಚೆನ್ನಿ ಅಂತಕ್ಕಂಥ ಉತ್ತರ ಆ ಕಡೆಯಿಂದ ಬರುತ್ತೆ. ಆಗ ಅವರಿಗೆ ಒಂದು ರೀತಿಯಲ್ಲಿ ಭಯ, ಇಷ್ಟೊತ್ತಲ್ಲಿ ಹೆಣ್ಮಗಳು ಯಾಕೆ ಬಂದಿರ್ಬೋದು ಅಂತೇಳಿ. ಆಗ ಬಾಗಿಲನ್ನು ತೆಗೆದು ನೋಡ್ತಾರೆ. ಆಗ ಕೊಠಡಿಯ ಬೆಳಕು ಸ್ವಲ್ಪವಾಗಿ ಅವಳ ದೇಹದ ಮೇಲೆ ಬೀಳ್ತಾ ಇತ್ತು. ಅವಳ ಕೈಯಲ್ಲಿ ಒಂದು ತೆಟ್ಟೆ, ಅದರಲ್ಲಿ 4-5 ಬಾಳೆಹಣ್ಣುಗಳು, ಸ್ವಲ್ಪ ಸಕ್ಕರೆ, ಒಂದು ಬಟ್ಟಲಲ್ಲಿ ಹಾಲು, ಇದೆಲ್ಲವನ್ನು ತೆಗೆದುಕೊಂಡು ಬಂದಿದ್ಲು. ಬುದ್ಧಿ, ತಮಗೆ ಊಟ ಇಲ್ಲ, ಅದಕ್ಕೆ ಇದನ್ನು ತಂದೆಯನ್ನು ನೋಡಿಯಾ ಅಂತೇಳಿ ಅವಳು ಅದನ್ನೆಲ್ಲವನ್ನು ಕೊಡ್ತಾರೆ. ಆಗ ಲೇಖಕರಿಗೆ ಸ್ವಲ್ಪ ಹಸುವು ಕೂಡ ಆಗಿರುತ್ತೆ. ಬಹಳ ಸಂತೋಷ, ಅಮ್ಮ ಇಷ್ಟೊತ್ತಲ್ಲಿ ತಂದು ಕೊಟ್ಟಿದ್ದು, ಆಯಿತು ಅಂಥೇಳಿ ಅವರು ಅನ್ನುವಷ್ಟೊತ್ತಿಗೆ ಆ ತೆಟ್ಟೆಯನ್ನು ತೆಗೆದುಕೊಂಡು ನೇರವಾಗಿ ಅವರ ಹಾಸಿಗೆಯ ಸಮೀಪಕ್ಕೆ ಹೋಗಿ ಚೆನ್ನಮ್ಮ ಕೊಠಡಿಯೊಳಗೆ ಬಂದು ಕೂರ್ತಾಳೆ. ಇವ್ರಿಗೆ ಇದ್ದಕ್ಕಿದ್ದಾಗೆ ಈ ಅನುಭವಗಳು ಭಯವನ್ನು ತರಿಸ್ತವೆ. ಇನ್ನೇನು ಬೇಡ ನನಗೆ ಅಂತ ಹೇಳಿದ್ರು ಕೂಡ ಆಕೆ ನಗುತ್ತಾ, ನಾನಿದ್ರೇನು ಬುದ್ಧಿ, ತಾವು ತಿನ್ನಬಾರ್ದಾ ಅಂಥೇಳಿ ಕೇಳ್ತಾಳೆ. ಓ, ತಿನ್ಬಹುದು, ಅದಕ್ಕೆಲ್ಲ ನಾನು ಹೇಳಿದ್ದು. ಆದರೆ ಈಗ ನನಗೆ ನೀನು ಬೇಕಿಲ್ಲ. ಅಲ್ಲದೆ ಇಷ್ಟು ಹೊತ್ತಿನಲ್ಲಿ ನೀನೊಬ್ಬಳೇ ಇಲ್ಲಿ ಇರಬಾರ್ದು ಅನ್ನೋ ಅಷ್ಟೊತ್ತಿಗೆ ಅವಳು ನೇರವಾಗಿ ಹೋಗಿ ಬಾಗಿಲನ್ನು ಹಾಕಿ ಬಾಗಿಲಿಗೆ ಅಡ್ಡವಾಗಿ ನಿಂತ್ಕೊಂಡು ಬಿಡ್ತಾಳೆ. ಏನು ಹೇಳಬೇಕು ಅನ್ನೋದು ಇವರಿಗೆ ಗೊತ್ತಾಗಲ್ಲ. ಯಾಕಮ್ಮ ನೀನು ಬಾಗಿಲಾಕ್ದೆ
ಯಾರಾದರೂ ಏನು ಅಂದ್ಕೊಂಡಾರು ಅಂತ ಕೇಳಿದಾಗ ಯಾರು ಏನೂ ಅಂದ್ಕೊಳ್ಳಲ್ಲ ಅಂತ ಏನು ಮಾಡ್ತಾಳೆ ಹೇಳಿ ನಗುತ್ತಾ ಅವಳು ಅಲ್ಲೇ ನಿಂತ್ಕೊಳ್ತಾಳೆ. ಇವರಿಗೆ ಒಂದು ರೀತಿಯಲ್ಲಿ ಭಯ. ಆ ವೇಳೆಗೆ ಲಕ್ಷ್ಮಿಯ ನೆನಪಾಗದೇ ಇದ್ದರೆ ಏನಾಗ್ತಾ ಇತ್ತೋ ಅಂತೇಳಿ ಕೂಡ ಅವರು ತಮ್ಮ ಹೆಂಡತಿಯನ್ನು ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಏನು ನಡೀತಾ ಇದೆ ಎನ್ನುವ ಪರಿವೆಯೇ ಇಲ್ಲದೆ ಅವರು ಯೋಚಿಸ್ತಾ ಇರಬೇಕಾದ್ರೆ, ಎರಡೂ ಕೈಗಳಿಂದ ತಲೆಯನ್ನು ಹಿಡಿದುಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ, ಆ ದಿನ ಅವರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಳುಗಿರ್ತಾರೆ. ಅದೇ ವೇಳೆಗೆ ಅವಳು ಕೂಡ ಬಂದು ಹಾಸಿಗೆಯ ಮೇಲೆ ಕೂತಾಗ, ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತಂದರೆ, ನಾನು ನಿಮ್ಮ ಸೇವೆಗಾಗಿ ಬಂದಿದ್ದೀನಿ. ಸೇವೆ ಯಾವ ಥರದ್ದು ಅಂತ ಕೇಳಿದಾಗ, ನಾನು ಬಸವಿ. ಯಾರು ನಮ್ಮ ಮನೆಗೆ ಬಂದು ಉಳ್ಕೊಳ್ತಾರೋ, ಒಳ್ಳೆಯ ಅಂತಸ್ತಿನಿಂದ ಕೂಡಿರ್ತಾರೋ ಅಂಥವರಿಗೆ ನಾನು ಸೇವೆ ಮಾಡ್ತೀನಿ. ನಾನು ಬಸವಿ, ದೇವರಿಗೆ ನನ್ನನ್ನು ಬಿಟ್ಟಿದ್ದಾರೆ ಎನ್ನುವ ವಿಚಾರಗಳನ್ನು ಕೇಳಿದಾಗ ನಿರೂಪಕರ ಮನದಲ್ಲಿ ಆದಂತಹ ಗೊಂದಲಗಳು, ಆ ತಳಮಳೆಗಳನ್ನು ಸಂಭಾಷಣೆಗಳಲ್ಲಿ ಅರ್ಥವತ್ತಾಗಿ ಕಥೆಗಾರರು ಕಟ್ಟಿಕೊಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವಳು ಕೊಡವನ್ನು ಎತ್ತಬೇಕಾದರೆ ನೋಡಿದ ರೀತಿ, ಕೊಡವನ್ನು ಇಟ್ಟಾಗ ಅವಳ ಕೈಯ ಸ್ಪರ್ಶ, ಇವೆಲ್ಲವೂ ಅವರಿಗೆ ಈಗ ಅರ್ಥ ಆಗ್ತಾ ಇದ್ದಾವೆ. ಅದೇ ಸಂದರ್ಭದಲ್ಲಿ ಅವಳು ಕೂಡ, ನಿನ್ನೆ ನೀವೇನೋ ತಿಮ್ಮನ ಹತ್ರ ನನ್ನ ಬಗ್ಗೆ ಕೇಳಿದ್ರಂತೆ ಬುದ್ಧಿ ಅಂತಂದಾಗ ಅರ್ಥ ಆಗ್ಬಿಡುತ್ತೆ ಇವರಿಗೆ. ಓಹೋ, ನಾನು ಇವಳ ಬಗ್ಗೆ ವಿಚಾರಿಸಿದೆ, ಹಾಗಾಗಿ ನಾನು ಇವಳನ್ನು ಬಯಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅವನು ಹೋಗಿ ಇವರಿಗೆ ಹೇಳಿರಬೇಕು. ಹಾಗಾಗಿನೇ ಇವಳು ಈ ರಾತ್ರಿ ನನ್ನ ಹತ್ರ ಬಂದಿದ್ದಾಳೆ ಅಂಥೇಳಿ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕೆಟ್ಟ ರೀತಿಯಲ್ಲಿ ನೋಡಲಿಲ್ಲ. ಹಾಗೆ ಒಬ್ಬ ಹೆಣ್ಣಾದವಳು ಈ ರೀತಿ ದೇವರ ಹೆಸರಲ್ಲಿ ಬಸವಿಯಾಗಿ ಇರ್ತಕ್ಕಂಥದ್ದು ಕೂಡ ತಪ್ಪು. ಯಾವ ದೇವರು ಕೂಡ ಈ ರೀತಿಯಲ್ಲಿ ಬದುಕು ಅಂತೇಳಿ ಹೇಳಲ್ಲ. ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿಯಿಂದ, ಸ್ವಾರ್ಥ ಮನಸ್ಸಿನಿಂದ ಹೆಣ್ಣಿನ ಮೇಲೆ ಈ ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ಅವನು ಅವಳನ್ನು ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಈ ರೀತಿಯ ನೂರಾರು ವ್ಯೂಹಗಳನ್ನು ರಚನೆ ಮಾಡಿದ್ದಾನೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅವಳಿಗೆ ಬುದ್ಧಿವಾದವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಒಬ್ಬ ಸೂಳೆಗೂ ಒಬ್ಬ ಬಸವಿಗೂ ಇರುವ ವ್ಯತ್ಯಾಸವನ್ನು ಕುರಿತು ಅವಳು ಹೇಳ್ತಾ ಹೋಗ್ತಾಳೆ. ಅವಳು ಎಲ್ಲರ ಜೊತೆಗೂ ಮಲಗ್ತಾಳೆ, ಆದರೆ ನಾವು ಮೇಲ್ಸ್ಥಿತಿಯಲ್ಲಿರುವ ಉಳ್ಳವರ ಜೊತೆಗಷ್ಟೇ ನಾವು ದೇವರ ಹೆಸರಲ್ಲಿ ಮಲಗ್ತೀವಿ ಅಂತಂದಾಗ ಲೇಖಕರು ಅವಳಿಗೆ ತಿಳುವಳಿಕೆಯನ್ನು ಹೇಳ್ತಾರೆ. ಅವಳು ಮಾಡೋದು ಒಂದೇ, ನೀನು ಮಾಡ್ತಕ್ಕಂಥದ್ದು ಒಂದೇ. ಹಾಗಾಗಿ ಇದು ದೇಹವನ್ನು ಮಾರಿಕೊಂಡು ದೇವರ ಹೆಸರಲ್ಲಿ ಇನ್ನೊಬ್ಬರಿಗೆ ಮಲಿನವಾದ ದೇಹವನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ. ಯಾವತ್ತೂ ಕೂಡ ಈ ರೀತಿಯ ಪದ್ಧತಿಗಳಿಗೆ ಒಳಗಾಗಬಾರದು ಅಂಥೇಳಿ ಆ ಚೆನ್ನಿಯ ಮನಸ್ಸಿನ ಆಳದಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಲೇಖಕರು ಮಾಡ್ತಾರೆ. ಚೆನ್ನಮ್ಮ, ನೋಡು, ನೀನು ಹೀಗೆ ಮಾಡಬಹುದೇ? ಯಾಕೆ ಬುದ್ಧಿ ಹೀಗೆ ನಡುರಾತ್ರಿಯಲ್ಲಿ ಕದ್ದು ಬಂದು? ನಾನು ಮಾತು ಪೂರೈಸಲಿಲ್ಲ, ಅಷ್ಟರಲ್ಲೇ ಅವಳು ಕದ್ದು ಬಂದಿಲ್ಲ ನನ್ನ ದೇವರೇ ಎಂದಳು. ಹಾಗಾದರೆ ಅವಳಿಂದ ಮಾತು ಹೊರಡಲಿಲ್ಲ. ನಾನು ಹೇಳಿದೆ, ನೋಡು, ನಿನ್ನ ಮನೆಯವರಿಗೆ ತಿಳಿದರೆ ನಿನಗೂ ಮರ್ಯಾದೆ ಬರೋಲ್ಲ, ನನಗೂ ಬರೋಲ್ಲ. ಅವರೇನು ಅನ್ನಕ್ಕಿಲ್ಲ ದೇವರೇ. ನನಗೆ ಇದ್ದದ್ದು ಆಶ್ಚರ್ಯವಾಯಿತು. ಕೇಳಿದೆ, ಏನಂದೆ? ಆದರೂ ಏನು ಅನ್ನಕ್ಕಿಲ್ಲ ಅಂದೆ. ನೋಡು, ಅವರು ಅನ್ನಲಿ ಬಿಡಲಿ, ಇದು ನಾನು ಒಪ್ಪದ ಕೆಲಸ. ಚೆನ್ನಮ್ಮ, ನನಗೆ ಮದುವೆಯಾಗಿದೆ, ನಾನು ಇನ್ನೊಬ್ಬರ ಹೆಂಡತಿನ ಗಂಡ. ಅಯ್ಯೋ ಬುದ್ಧಿ, ಹಿಂಗ್ಯಾಕಂತೀರಿ? ನನಗೆ ಮದುವೆ ಇಲ್ಲ ನನ್ನೊಡೆಯ, ನನ್ನ ಬಸವಿ. ಏನೇನೋ ಏನಂದೆ? ನನ್ನ ಬಸವಿ ಬಿಟ್ಟಿದ್ದಾರೆ ನನ್ನೊಡೆಯ. ಬಸವಿ ಹಾಗಂದರೆ ದೇವರಿಗೆ ಬಿಟ್ಟಿದ್ದಾರೆ? ನಾನು ಎಲ್ಲೂ ನೋಡಿರಲಿಲ್ಲ ದೇವರಿಗೆ ಬಿಡೋದು.
ಬಸ್ವಿ ಮುಂತಾದದನ್ನು ಕೇಳಿದ್ದೆ ಅಷ್ಟೇ. ಆದರೆ ಅದರ ಅರ್ಥ ತಿಳಿದಿರಲಿಲ್ಲ. ನನಗೆ ಮೊದಲಿನ ಹೆದರಿಕೆ ತಪ್ಪಿ ಕುತೂಹಲ ಹೆಚ್ಚಿತ್ತು. ದೇವರಿಗೆ ಬಿಟ್ಟರೆ ಯಾರು ಎಂದು ಕೇಳಿದೆ. ನನ್ನ ಅಪ್ಪನೂ ಅಮ್ಮನೂ ಅದ್ಯಾಕೆ ಬಿಟ್ಟರು ನೋಡಿ. ಹೀಗೆ ಅವರ ನಡುವೆ ಆ ರಾತ್ರಿ ಸಂಭಾಷಣೆಗಳು ನಡೀತಾ ಹೋಗ್ತವೆ. ಸಂಭಾಷಣೆಗಳು ಮುಗ್ಧತೆ, ನಿರೂಪಕರ ಕುತೂಹಲ, ಬಸವಿ ಪದ್ಧತಿಯ ಹಿಂದಿರುವ ಮರ್ಮಗಳು ಎಲ್ಲವೂ ಒಂದೊಂದೇ ಓದುಗರ ಮನಸ್ಸಿಗೆ ಮುಟ್ಟುವ ಹಾಗೆ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ನನಗೆ 8 ವರ್ಷ ಬುದ್ಧಿ, ನನಗೆ ಕಾಯಿಲೆ ಇತ್ತು, ಆಗ ನನ್ನ ಮಗಳು ಬದುಕಿದ್ರೆ ನಮ್ಮೂರು ಮರಡಿ ದೇವರಿಗೆ ನನ್ನ ಬಸವಿ ಬಿಡ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ರು. ಹಾಗಾಗಿನೇ ನಾನು ಗುಣ ಅದೇ, ಹಾಗಾಗಿ ನನ್ನ ಅಪ್ಪ ಅಮ್ಮ ನನ್ನನ್ನು ಬಸವಿ ಬಿಟ್ಟಿದ್ದಾರೆ ಅಂತಂದಾಗ, ಓಹೋ ಸೂಳೆಯ ಹಾಗೇನಾ ಅಂತ ಹೇಳ್ಬಿಡ್ತಾರೆ ಲೇಖಕರು. ಆಗ ಸೂಳೆಯ ಅನ್ನುವ ಮಾತು ಅವಳ ಎದೆಯ ಒಳಗೆ ಚೂರಿಯನ್ನು ನೆಟ್ಟ ಹಾಗೆ ಆಗುತ್ತೆ. ಒಂದೇ ಕ್ಷಣದಲ್ಲಿ ಅವಳ ಹುಬ್ಬುಗಳು ಗಂಟಿಕ್ತವೆ, ಮೂಗಿನ ಹೊಳ್ಳೆಗಳು ತುಟಿಗಳು ಅದರಲಾರಂಭಿಸ್ತವೆ. ಕೋಪಗೊಂಡವಳು ಒಂದು ರೀತಿಯಲ್ಲಿ ಅವರನ್ನು ಸಿಟ್ಟಿನಿಂದ ನೋಡ್ತಾ, ಬುದ್ಧಿ ತಾವಿಂಗೆಲ್ಲ ಹೇಳಬಾರದು, ನಾನು ಸೂಳೆಯಲ್ಲ, ನಾನು ದೇವರ ಹೆಸರಲ್ಲಿ ನನ್ನನ್ನು ಬಸವಿ ಬಿಟ್ಟಿದ್ದಾರೆ, ಸೂಳೆಗೂ ನನಗೂ ವ್ಯತ್ಯಾಸ ಇದೆ ಅಂತ ಏನು ಮಾಡ್ತಾರೆ ಹೇಳ್ತಾಳೆ. ಸೂಳೆಯರಿಗೆ ದುಡ್ಡಾಸೆ ನನ್ನೊಡೆಯ, ಅವರು ಜನಗಿನ ಏನು ನೋಡಲ್ಲ, ಎಲ್ಲರ ಜೊತೆಗೆ ಅವರು ಸೆರಗನ್ನು ಹಾಸ್ತಾರೆ. ನಾವು ಹಾಗಲ್ಲ, ನಾವು ಹಣಗಿಣ ಮುಟ್ಟಲ್ಲ, ನಾವು ಅಂಥ ಇಂಥ ಜನರನ್ನು ಹತ್ರ ಸೇರಿಸಲ್ಲ. ತಮ್ಮಂತಹ ಕುಲೀನರು, ಒಳ್ಳೆಯ ಕುಲದವರು ಬಂದರೆ ಮಾತ್ರ ನಾವು ಹರಕೆ ಒಪ್ಪಿಸ್ತೀವಿ, ಹಾಗಾಗಿ ನನ್ನನ್ನು ನೀವು ಸೂಳೆ ಅಂತ ಕರಿಬೇಡ್ರಿ ಅಂತ ಹೇಳ್ತಾರೆ. ಆಗ ಲೇಖಕರು ನಿಧಾನವಾಗಿ ಆ ಅನಿಷ್ಟ ಪದ್ಧತಿಯ, ಬಸವಿ ಪದ್ಧತಿಯ ಅದರ ವಿಚಾರಗಳನ್ನು ಆ ಮುಗ್ಧ ಚೆನ್ನಿಗೆ ಹೇಳ್ತಾರೆ. ಆಗ ಅವಳಿಗೆ ಬಸವಿ ಪದ್ಧತಿಯ ಬಗ್ಗೆ ಅಸಹ್ಯ ಉಂಟಾಗುತ್ತೆ. ತಾನು ಮಾಡಿದ ಕೆಲಸ ತಪ್ಪು ಎನ್ನುವ ಭಾವನೆ ಅವಳಲ್ಲಿ ಮೂಡುತ್ತೆ. ಆ ದಿನ ಅವಳ ಕಣ್ಣುಗಳಿಂದ ನೀರು ಜರಿಯಾಗಿ ಹರಿದು ಬರುತ್ತೆ. ಆಗ ಅವಳ ಹಣೆಗೆ ನಿರೂಪಕರು ಮುತ್ತಿಕ್ಕಿ ಇನ್ನು ಮೇಲೆ ಈ ಕೆಲಸವನ್ನು ಮಾಡಬಾರದು ಅಂಥೇಳಿ ಭಾಷೆಯನ್ನು ತಗೊಂಡು ಅವಳನ್ನು ಆ ದಿನ ರೂಮಿನಿಂದ ಹೊರ ಕಳಿಸ್ತಾರೆ. ಅವಳು ಹೊರಗಡೆ ಹೋಗಿರ್ತಕ್ಕಂಥವಳು ಆ ದಿನ ರಾತ್ರಿ ತಾನು ಅವಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದೀನಿ, ನಾಳೆಯಿಂದ ಚೆನ್ನಿಯ ಜೀವನ ಬದಲಾಗಲಿ, ಒಳ್ಳೆಯ ರೀತಿಯಲ್ಲಿ ಆ ಹೆಣ್ಣುಮಗು ಕೂಡ ಬದುಕಲಿ ಅಂತೇಳಿ ಅವರು ಅಂದ್ಕೊಳ್ತಾರೆ. ಆದರೆ ಆ ದಿನ ಆಗಿದ್ದೇ ಬೇರೆ. ಬೆಳಗ್ಗೆ ಎದ್ದು ಕೂಡಲೇ ಕರಿಯಪ್ಪನವರು, ಚೆನ್ನಿಯ ತಂದೆ, ಓಡಿ ಬಂದು ಲೇಖಕರಿಗೆ, ನಿರೂಪಕರಿಗೆ, ನನ್ನ ಮಗಳು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ವಿಚಾರ ಕೇಳಿದ ಕೂಡಲೇ ನಿರೂಪಕರಿಗೆ ಬಹಳ ದುಃಖವಾಗುತ್ತೆ. ನನ್ನಿಂದಾಗಿ ಅವಳು ಸತ್ಲು, ನಾನು ಅವಳಲ್ಲಿ ಅರಿವನ್ನು ಬೆಳೆಸಿದೆ, ಆದರೆ ಆ ಅರಿವೇ ಅವಳಲ್ಲಿ ಅನೇಕ ವಿಚಾರಗಳನ್ನು ಹುಟ್ಟಾಕಿ ಅವಳ ಸಾವಿಗೆ ಕಾರಣವಾಯಿತೆ. ಹಾಗಾಗಿ ಅರಿವು ಇಲ್ಲಿ 2 ರೂಪಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಲೇಖಕರ ಮೂಲಕ ಅರಿವು ಅವಳಲ್ಲಿ ಉಂಟು ಮಾಡಿ ಅದೇ ಅರಿವು ಅವಳ ಆತ್ಮಹತ್ಯೆಗೆ ಕಾರಣವಾದದ್ದು. ಹಾಗಾಗಿ ಈ ಹೆಣ್ಣು ಮಗಳ ಸಾವಿಗೆ ನಾನೇ ಕಾರಣ ಅಂತಕ್ಕಂತಹ ಪಾಪ ಪ್ರಜ್ಞೆ ಅವರಲ್ಲಿ ಕಾಡುತ್ತೆ. ಹಾಗಾಗಿ ಅದೇ ದಿನ ಸಾಯಂಕಾಲ ಅವರು ನಾಗವಳ್ಳಿಯನ್ನು ಬಿಟ್ಟು, ಚೆನ್ನಮ್ಮನ ಫೋಟೋವನ್ನು ಅವರ ಮನೆಯಲ್ಲಿ ಬಿಟ್ಟು, ಅವಳ ನೆನಪಿನಲ್ಲಿ ಮುಗ್ಧ ಹೆಣ್ಣಿನ ಸಾವಿಗೆ ನಾನೇ ಕಾರಣನಾದೆ, ಪೊಲೀಸ್ನವರೇನೋ ಅದನ್ನು ಆತ್ಮಹತ್ಯೆ ಅಂತೇಳಿ ತಮ್ಮ ದಾಖಲೆಗಳಲ್ಲಿ ಬರೆದಿರಬಹುದು, ಆದರೆ ನಿಜವಾಗ್ಲೂ ಅವಳ ಸಾವಿಗೆ ಕಾರಣ ನಾನೇ ಆದೆ ಅಂತೇಳಿ ಬಹಳ ಮನನೊಂದು ಅವಳ ಫೋಟೋವನ್ನು ಅವರ ಮನೆಯಲ್ಲಿಟ್ಟು ಹೊರಟು ಬರ್ತಾರೆ. ಹಾಗಾಗಿ ಅವಳಿಗೆ ಬುದ್ಧಿ ಹೇಳುವ, ಅವಳ ಆಲೋಚನೆಗಳನ್ನು ಕೆಡಿಸಿರುವ, ನನ್ನದೇ ತಪ್ಪು ಎನ್ನುವ
ಮನಸ್ಸಿನಲ್ಲಿ ಅವರು ಅಯ್ಯೋ ನಾನೇ ಅವಳನ್ನು ಕೈಯಾರೆ ಕೊಂದಾಗಿತ್ತಲ್ಲ, ದೇವರ ಎದುರಿನಲ್ಲಿ ಇದಕ್ಕೆ ಒಂದಲ್ಲ ಒಂದು ದಿನ ಉತ್ತರ ಹೇಳಲೇಬೇಕು, ಅವಾಗ ಏನು ಹೇಳಲಿ ಅಂಥೇಳಿ ಆ ಯೋಚನೆಗಳಲ್ಲಿ ಮುಳುಗ್ತಾ ಅವರು ಊರಿನ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಈ ವಿಚಾರವನ್ನು ಕೇಳಿದ ನನ್ನ ಲಕ್ಷ್ಮಿ ಏನು ಹೇಳ್ತಾಳೋ ಎನ್ನುವ ಮನಸ್ಥಿತಿಯಲ್ಲಿ ಅವರು ಹೊರಟು ಬರ್ತಾರೆ. ಹಾಗಾಗಿನೇ ನಿರೂಪಕರ ಹೊಸ ತಿಳುವಳಿಕೆ ಚೆನ್ನಿಯಲ್ಲಿ ಮಾಡಿದ ಪ್ರಭಾವ ಇವೆಲ್ಲವೂ ಕೂಡ ಕಥೆಯಲ್ಲಿ ಹಾಗೂ ಬಸವಿ ಎಂಬ ಅಥವಾ ದೇವದಾಸಿ ಪದ್ಧತಿಯ ಅನಿಷ್ಟ ಪದ್ಧತಿಯ ಸುತ್ತ ಕತೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಕೂಡ ಕಥೆಯ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ. ನೀವು ಪರೀಕ್ಷಾ ದೃಷ್ಟಿಯಿಂದ ಇಡೀ ಕಥೆಯನ್ನು ಗಮನದಲ್ಲಿಟ್ಕೊಂಡು ಅವುಗಳ ಪಾತ್ರಗಳನ್ನು ಇಟ್ಕೊಂಡು ನೀವು ಪರೀಕ್ಷೆಯಲ್ಲಿ ನಿಮ್ಮದೇ ಮಾತುಗಳಲ್ಲಿ ವಿಮರ್ಶಾತ್ಮಕವಾಗಿ ಉತ್ತರವನ್ನು ಬರೀಬೇಕಾಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.